ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗುರುಪುಷ್ಯ, ಆಮೇಲೆ ಗುರುವಾರ ತುಂಬ ಚೆನ್ನಾಗಿತ್ತು ಅಲ್ವಾ ದಿನ. ಹಾಗಾಗಿ ಬೇಗ ಎಲ್ಲ ಎದ್ದು ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡ್ರೆ ಆಯಿತು ಅಂತ ಪೂಜೆ ಮಾಡಿಕೊಂಡೆ. ಹೂವಿನ ಅಲಂಕಾರ ಎಲ್ಲ ಮಾಡಿದೆ. ಹೂವಿನ ಅಲಂಕಾರ ಮಾಡಾದಮೇಲೆ ಒಂದು ಅಕ್ಕ ಹೇಳಿದರು, ಹೂ ಪ್ರಸಾದ ಕೇಳಿ ಅಂತ. ಆಯಿತು ಅಕ್ಕ, ಕೇಳ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಪೂಜೆ ಮಾಡ್ತಾ ರಾಯರ ಹತ್ರ ಮಾತಾಡಿಕೊಂಡು ಪೂಜೆ ಮಾಡಿದೆ. ಪೂಜೆ ಮಾಡಾದಮೇಲೆ ರಾಯರಿಗೆ ಹೂವಿನ ಅಲಂಕಾರ ಮಾಡ್ತಾ ಹೇಳಿದೆ, ರಾಯರೇ, ನಮ್ಮ ಅಕ್ಕ ಏನು ಅಂದ್ಕೊಂಡಿದ್ದಾರೆ ಅದೇ ಥರ ಆಗಲಿ, ಅವರಿಗೆ ಒಳ್ಳೆಯದು ಮಾಡಿ, ನಿಮ್ಮ ಆಶೀರ್ವಾದ ಸದಾ ಅವ್ರಿಗೆ ಇರಬೇಕು ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ದೀಪ ಎಲ್ಲ ಅಂಟಿಸಿ ಮತ್ತೊಮ್ಮೆ ಹೇಳಿದೆ, ರಾಯರೇ ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ, ಅವ್ರ ಜೊತೆ ನೀವು ಸದಾ ಇರಬೇಕು, ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕು, ಅವ್ರು ಏನು ಅಂದ್ಕೊಂಡಿದ್ದಾರೋ ಅದೇ ಥರ ಆಗಲಿ ಅಂತ ಪೂಜೆ ಎಲ್ಲ ಮಾಡಿಕೊಂಡೆ. ಆಮೇಲೆ ಇವತ್ತು ದಿನ ಚೆನ್ನಾಗಿರೋದ್ರಿಂದ ನನ್ನ ಮಗನಿಗೂ ಕಿವಿ ಚುಚ್ಚಿಸೋ ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮಗಳನ್ನ ಸ್ಕೂಲಿಗೆ ಕಳಿಸಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಪೂಜೆನೂ ಆಯಿತು, ನೀಟಾಗಿ ಪೂಜೆನೂ ಮಾಡಿಕೊಂಡೆ. ನನ್ನ ಮಗಳು ಟೊಮಟೊ ಬಾತ್ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಬೇಗ ಟೊಮಟೊ ಬಾತ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ಇವತ್ತು ಸ್ವಲ್ಪ ಲೇಟಾಗೋಯಿತು, ಪೂಜೆ ಮಾಡೋದ್ರಲ್ಲೇ ಲೇಟಾಗೋಯಿತು. ಸೊ ಹಾಗಾಗಿ ಕ್ವಿಕ್ಕಾಗಿ ಟೊಮಟೊ ಬಾತ್ ಮಾಡಿದೆ. ಅವಳು ಟಿಫಿನ್ ಎಲ್ಲ ಮಾಡಿಕೊಂಡು ಸ್ಕೂಲಿಗೆ ಹೊರಟ್ಲು. ಅಷ್ಟರೊಳಗೆ ಕಿವಿ ಓಲೆ ಚುಚ್ಚಿಸ್ಬೇಕು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಆ ಓಲೆನ ಈ ಥರ ತೊಗೊಂಡಿದ್ದೀನಿ, ಸಿಂಪಲ್ಲಾಗಿ, ಜಸ್ಟ್ ಹುಡುಗ ಅಲ್ವಾ. ಸೊ ಹಾಗಾಗಿ ಇದೇ ಥರ ಸಿಂಪಲ್ಲಾಗಿ ತೊಗೊಂಡೆ. ಆಮೇಲೆ ಕಿವಿ ಚುಚ್ಚೋರು ಮನೆಗೂ ಬಂದರು. ಅಂಕಲ್ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಅಷ್ಟರಲ್ಲಿ ನಮ್ಮ ಚಿಂಟು ಮಲಗಿದ್ದ. ಅವ್ರು ಬಂದಾದಮೇಲೆ ಎಬ್ಬಿಸಿದೆ. ಅವನು ಎದ್ದು ಕೂತ್ಕೊಂಡ, ಅಳ್ಳಿಲ್ಲ. ಇವ್ರೇನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದ. ಅಂಕಲ್ ಎಲ್ಲ ರೆಡಿ ಮಾಡಿಕೊಂಡು ಅವನ್ನ ಮಾತಾಡಿಸ್ಕೊಂಡು ಕಿವಿ ಚುಚ್ಚಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ನಗ್ತಾ ಇದ್ದ, ಅವರೇನೋ ಮಾಡ್ತಾರೆ ಬಿಡು ಅಂತ. ಅವ್ರು ಚುಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ, ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಪಾಪ ತುಂಬ ನೋವು ಆಗುತ್ತೆ ಅಲ್ವಾ, ಗೊತ್ತು. ಆಮೇಲೆ 2 ಕಿವಿಗೆ ಚುಚ್ಚಿಸಿದ್ವಿ. ಅವರೆಲ್ಲ ಹೋದರು. ಫೈನಲ್ ಲುಕ್ ಹೀಗಿದೆ ನೋಡಿ, ಆಯಿತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವಿಡಿಯೋಸ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.